ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕಥಾಪಯಣ. ನಾನು ನಿಮ್ಮ ಪವಿತ್ರ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡುವುದನ್ನು ಮರೆಯಬೇಡಿ. ನನಗೆ ಗೊತ್ತು ನಾನು ಮೊದಲ ಹಾಗೆ ಪ್ರತಿದಿನ ಎಪಿಸೋಡ್ ಹಾಕ್ತಾ ಇಲ್ಲ ಅಂತ. ನಿಮ್ಮೆಲ್ಲರಿಗೂ ಕೂಡ ನಿರಾಸೆ ಮಾಡ್ತಾ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನನಗೆ ಕೆಲಸದ ಒತ್ತಡ ಕೂಡ ಅಷ್ಟೇ ಇದೆ. ಇನ್ನು ಮೊದಲಿಗೆ ನಿಮ್ಮೆಲ್ಲರ ತಲೆಗೆ ಹುಳ ಬಿಡ್ತಾ ಇದ್ದೀನಿ ಅಲ್ವಾ? ಟೆನ್ಷನ್ ಮಾಡ್ಕೋಬೇಡಿ. ಇದೊಂದು ವಿಚಿತ್ರ ಕಥಾಹಂದರ. ಯಾವ ಪಾತ್ರಕ್ಕೂ ಮೋಸ ಆಗೋದಿಲ್ಲ. ಎಲ್ಲ ಪಾತ್ರಗಳಿಗೂ ಕೂಡ ನ್ಯಾಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಎಲ್ಲರಲ್ಲೂ ಕೂಡ ಒಂದು ವಿನಂತಿ, ಈ ಕಥೆಯಲ್ಲಿ ಕೆಲವು ಸತ್ಯ ತಿಳಿಯುವವರೆಗೂ ತಾಳ್ಮೆಯಿಂದ ಕಥೆಯನ್ನು ಕೇಳಿಕೊಂಡು ಹೋಗಿ. ಯಾರಿಗೆ ಯಾರು ಜೋಡಿ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಇದರ ಹಿಂದಿನ ಉದ್ದೇಶವಾದರೂ ಏನು ಅಂತ ಎಲ್ಲನೂ ನಾನು ನಿಮಗೆ ಮುಂದೆ ಹೇಳ್ತೀನಿ. ನೀವೇ ಮುಂಚಿತವಾಗಿ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಪ್ಲೀಸ್. ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಮತ್ತೆ ಕತೆಗೆ ಬರೋಣ. ವಿಧಿ ನಿಶ್ಚಿತ ಅನುಬಂಧ ಸಂಚಿಕೆ 4. 2 ತಿಂಗಳು ಎನ್ನುವುದು ಹೇಗೆ ಕಳೆದಿತ್ತೋ ಪ್ರತಿಯೊಬ್ಬರ ಬದುಕಿನಲ್ಲಿ ತಿಳಿಯಲೇ ಇಲ್ಲ. ಮಾನ್ವಿತಾ ಈ 2 ತಿಂಗಳಲ್ಲಿ ಗಂಡನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದಳು. ಈ 2 ತಿಂಗಳಲ್ಲಿ ಒಂದು ದಿನವೂ ಕೂಡ ಅವಳ ಜೊತೆ ಫೋನ್ ಕಾಲಲ್ಲಿ ಮಾತನಾಡಲೇ ಇಲ್ಲ ಅವನು. ನಿಜ, ಅವಳಿಗೂ ಕೂಡ ತಲೆ ಕೆಟ್ಟು ಹೋಗಿತ್ತು ಈ ವಿಷಯದಲ್ಲಿ. ಅವಳ ಮಾವ ಮಾತ್ರ ಅವನು ಕೆಲಸದಲ್ಲಿ ಬ್ಯುಸಿ ಎಂದು ಹೇಳಿದರೆ, ಇನ್ನು ಇವಳ ಅತ್ತೆ ತಿರಸ್ಕಾರ ಅಂತೂ ಅವಳ ವಿಷಯದಲ್ಲಿ ಇದ್ದೇ ಇತ್ತು. ಏನಾಗಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದರಲ್ಲಿ ವಿಫಲವಾಗುತ್ತಿದ್ದಳು. ತುಂಬ ಕಾದು ಸೋತು ಹೋಗಿದ್ದಳು. ಅದು ಯಾವಾಗ ಬರುತ್ತಾರೋ ಬರಲಿ, ನೇರವಾಗಿ ಮಾತನಾಡುತ್ತೇನೆ ಎನ್ನುವಷ್ಟು ಕೋಪ ಇತ್ತು ಅವಳಲ್ಲಿ ಈಗ. ಇನ್ನು ಈ ಕಡೆ ಶ್ರೇಯಾ ಈ 2 ತಿಂಗಳಲ್ಲಿ ಅವಳ ತಮ್ಮ ರಿಷಿಯನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಬಂದಿದ್ದಳು. ಅವನು ಮೊದಲಿನ ಹಾಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದ. ಹಾಗೆ ಸ್ಕೂಲ್ ಹೋಗುವುದಕ್ಕೂ ಕೂಡ ಪ್ರಾರಂಭಿಸಿದ್ದ. ಈ 2 ತಿಂಗಳಲ್ಲಿ ಅಭಿ ಜೊತೆ ಮಾತನಾಡಬೇಕು ಎಂದು ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವನು ಇವಳ ಕಾಲ್ಗೆ ಸಿಕ್ಕಿರಲಿಲ್ಲ. ಬೇಕು ಅಂತಾನೆ ಅವಳನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಸುಮ್ಮನಾಗಿದ್ದಳು. ಮೊದಲು ಅಭಿ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಇಷ್ಟೆಲ್ಲ ಆದ ಮೇಲೆ ಅಲ್ಲೇ ಅವಳ ಕೆಲಸವನ್ನು ಮುಂದುವರಿಸುವುದಕ್ಕೂ ಕೂಡ ಅವಳಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಈಗ ಬೇರೆ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡುತ್ತಿದ್ದಳು. ತಿನ್ನುವುದಕ್ಕೆ ಮತ್ತು ಜೀವನ ಮಾಡುವುದಕ್ಕೆ ತಮ್ಮನ ಮೆಡಿಸನ್ಗೆ ಅವಳ ದುಡಿಯೋ ದುಡ್ಡು ಅಲ್ಲಿಗೆ ಸರಿ ಹೋಗುತ್ತಿತ್ತು. ಅವನ ಎಜುಕೇಷನ್ ಮತ್ತು ಇನ್ನಿತರ ಖರ್ಚುಗಳಿಗೆ ಸ್ವಲ್ಪ ಕಷ್ಟವಾಗುತ್ತಿತ್ತು ಅವಳಿಗೆ. ಇನ್ನು ಈ ಕಡೆ ಹೈದರಾಬಾದಲ್ಲಿ ಈ 2 ಹುಡುಗರು ಈ ಹುಡುಗಿಯರ ಮೇಲೆ ಸಂಪೂರ್ಣವಾದ ಕಣ್ಣನ್ನು ಇಟ್ಟಿದ್ದರು. ಅವರ ಪ್ರತಿಯೊಂದು ನಡೆ ಮತ್ತು ಈಗ ಹೇಗಿದ್ದಾರೆ ಎಲ್ಲ ವಿಷಯಗಳು ಕೂಡ ಪ್ರತಿದಿನ ಅವರಿಗೆ ಬಂದು ತಲುಪುತ್ತಿತ್ತು. ಅದೂ ಅಲ್ಲದೆ ಈ 2 ತಿಂಗಳಲ್ಲಿ ಈ ಹುಡುಗಿಯರನ್ನು ನೋಡುವುದಕ್ಕೆ ಸುಮಾರು ಸಾರಿ ಇಬ್ಬರು ನೇರವಾಗಿ ಬಂದು ದೂರದಲ್ಲೇ ಇವರನ್ನು ನೋಡಿ ಕೂಡ ಹೋಗುತ್ತಿದ್ದರು. ಹಾಗೆ ವಿಡಿಯೋ ಫೋಟೋಗಳಲ್ಲೂ ಕೂಡ ಈ ಹುಡುಗಿಯರ ಬಗ್ಗೆ ಅಪ್ಡೇಟ್ ಅವರಿಗೆ ದೊರಕುತ್ತಿತ್ತು. ಇಂದಿಗೆ ಸರಿಯಾಗಿ 2 ತಿಂಗಳು 10 ದಿನವಾಗಿತ್ತು. ಇಂದು ಮಾನ್ವಿತಾ ತುಂಬ ಆಯಾಸಗೊಂಡಿದ್ದಳು. ಪದೇ ಪದೇ ವಾಂತಿ ಬೇರೆ ಆಗುತ್ತಿತ್ತು. ಯಾಕೋ ಅವಳ ಮನದಲ್ಲಿ ನಾನು ಗರ್ಭಿಣಿಯಾಗಿರಬಹುದು ಎನ್ನುವ ಸಣ್ಣ ಅನುಮಾನ ಶುರುವಾಗಿತ್ತು. ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಗಂಡನಿಗೋಸ್ಕರ ವೇಟಿಂಗ್. ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿ ಏನೂ ತಿಂಡಿ ತಿನ್ನದೆ ಅವರ ಅತ್ತೆಯ ಬಳಿ ಬಂದವಳು, ಅಮ್ಮ ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಆಚೆ ಹೋಗಿ ಬರ್ತೀನಿ, ನಂಗೆ ಸ್ವಲ್ಪ ದುಡ್ಡು ಬೇಕು ಎಂದಳು. ಇನ್ನೇನು ಈ 2 ತಿಂಗಳಲ್ಲಿ ಸುಮಾರು ಸರಿ ಇದೇ ಆಯ್ತಲ್ಲ ನಿಂದು, ಅಲ್ಲಿ ಇಲ್ಲಿ ಸುತ್ತೋದು ಎಂದು ಕೋಪದಲ್ಲೇ ಮಾತನಾಡಿದರು. ಅವಳು ಹೆಚ್ಚಿಗೆ ಏನೂ ಮಾತನಾಡದೆ, ಅಮ್ಮ ಪ್ಲೀಸ್ ಬೇಗ ಬರ್ತೀನಿ ಎಂದು ರಿಕ್ವೆಸ್ಟ್ ರೀತಿ ಕೇಳಿದಳು. ಸರಿ, ಏನೋ ಮಾಡ್ಕೊಂಡು ಹಾಳಾಗಿ ಹೋಗು ಎಂದವರು ಅವಳ ಕೈಗೆ ದುಡ್ಡು ಕೊಟ್ಟು ರೂಮಿಗೆ ಹೊರಟರು. ಪ್ರತಿದಿನ ಇದ್ದದ್ದೇ ಇದು. ಅವರಿಗೆ ನನ್ನ ಕಂಡರೆ ಇಷ್ಟ ಇಲ್ಲ ಎಂದುಕೊಂಡೇ ಮನೆಯಿಂದ ಆಚೆ ಬಂದವಳು ಕ್ಯಾಬ್ ಬುಕ್ ಮಾಡಿ ಹಾಸ್ಪಿಟಲ್ ಕಡೆ ಹೊರಟಳು. ಅವಳನ್ನು ಒಂದಿಬ್ಬರು ಫಾಲೋ ಮಾಡುತ್ತಿದ್ದರು. 20 ನಿಮಿಷದ ಬಳಿಕ ಇವಳು ಹಾಸ್ಪಿಟಲ್ ಬಂದು ತಲುಪಿದಳು. ಇಂದು ಬೆಂಗಳೂರಿಗೆ ಬಂದಿದ್ದ ಆ ಇಬ್ಬರಿಗೂ ಮಾನ್ವಿತಾ ಹಾಸ್ಪಿಟಲ್ ಬಂದು ತಲುಪಿದ ವಿಷಯ ಕೂಡ ತಿಳಿದಿತ್ತು. ಅವಳ ಜೊತೆ ಅಂದು ರಾತ್ರಿ ಕಳೆದ ವ್ಯಕ್ತಿ, ನಾನು ಹೋಗ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಎಂದವನು ಇಮ್ಮಿಡಿಯೇಟ್ ಒಬ್ಬನೇ ಹಾಸ್ಪಿಟಲ್ ಕಡೆ ಬಂದಿದ್ದ. ಮಾನ್ವಿತಾ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಆಚೆ ಚೇರ್ ಮೇಲೆ ಕುಳಿತು ಡಾಕ್ಟರ್ಗೋಸ್ಕರ ಕಾಯುತ್ತಿದ್ದಳು. ಅವನು ಅವಳಿಂದ ದೂರದಲ್ಲೇ ನಿಂತು ಅವಳನ್ನು ಗಮನಿಸುತ್ತಿದ್ದ. ಅವಳ ಆಯಾಸದ ಮುಖ ಗಮನಿಸಿದವನಿಗೆ ಏನೋ ಒಂದು ರೀತಿ ಬೇಸರ.
ಇಮ್ಮಿಡಿಯೇಟ್ ಯಾವ ಡಾಕ್ಟರ್ ಅವಳನ್ನು ಚೆಕಪ್ ಮಾಡುತ್ತಾರೆ ಎಂದು ತಿಳಿದುಕೊಂಡವನು ಫೋನಲ್ಲೇ ಅವರ ಜೊತೆ ಕೆಲ ನಿಮಿಷ ಮಾತನಾಡಿದ. 10 ನಿಮಿಷದ ನಂತರ ಮಾನ್ವಿತಾ ಒಳಗೆ ಹೋಗಿದ್ದಳು. ಅವಳನ್ನು ಗಮನಿಸಿದ ಲೇಡಿ ಡಾಕ್ಟರ್, ಹೇಳಿ ಏನು ಪ್ರಾಬ್ಲಮ್ ಎಂದರು. ಡಾಕ್ಟರ್, ನನ್ನ ಹೆಸರು ಮಾನ್ವಿತಾ ಅಂತ. ನನಗೆ ಮದುವೆಯಾಗಿ 2 ತಿಂಗಳ ಮೇಲಾಯಿತು. ನಿನ್ನೆಯಿಂದ ತುಂಬ ಸುಸ್ತು ಮತ್ತು ವಾಮಿಟ್. ನಾನೇನಾದರೂ ಪ್ರೆಗ್ನೆಂಟ್ ಆಗಿರ್ಬೋದಾ ಅಂತ ಅನುಮಾನ ಎಂದಳು. ಓ ಹೌದಾ, ನೀವೊಬ್ಬರೇ ಬಂದಿದ್ದೀರಾ? ನಿಮ್ಮ ಹಸ್ಬೆಂಡ್ ಎಲ್ಲಿ ಎಂದರು. ಇಲ್ಲ ಡಾಕ್ಟರ್, ಅವ್ರು ಬಂದಿಲ್ಲ, ಡ್ಯೂಟಿ ಮೇಲೆ ಆಚೆ ಹೋಗಿದ್ದಾರೆ ಎಂದಳು. ಸರಿ ಸರಿ ಬನ್ನಿ ಎಂದು ಡಾಕ್ಟರ್ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳನ್ನು ಚೆಕಪ್ ಮಾಡಿದರು. ಅವಳ ಊಹೆ ಸರಿಯಾಗಿತ್ತು. ಈಗ ಅವಳು ಗರ್ಭಿಣಿಯಾಗಿದ್ದಳು. ಅವಳನ್ನು ಪರೀಕ್ಷಿಸುತ್ತಾ, ಹೌದು ಮಾನ್ವಿತಾ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಸ್ಕ್ಯಾನಿಂಗ್ ಮಾಡೋಣ, ಎಷ್ಟು ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ ಎಂದರು. ಅವಳು ತಾಯಿಯಾಗುತ್ತಿದ್ದಾಳೆ ಎನ್ನುವ ಸತ್ಯ ತಿಳಿದಿದ್ದೇ ಅವಳ ಖುಷಿ ದುಪ್ಪಟ್ಟಾಗಿತ್ತು. ಅವಳ ಒಡಲ ಮೇಲೆ ಕೈಯಿಂದ ಸವರುತ್ತಾ, ನಿಜವಾಗ್ಲೂನಾ ಎಂದವಳ ಕಣ್ಣಿಂದ ಕಣ್ಣೀರು ಜಾರುತ್ತು. ಅವಳು ಅಳುತ್ತಿರುವುದನ್ನು ಗಮನಿಸಿದ ಡಾಕ್ಟರ್, ಖುಷಿಗೆ ಈ ರೀತಿ ಆಗ್ತಿದೆ ನಿಮಗೆ, ನೀವು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೀರಾ, ಎದ್ದು ಬನ್ನಿ, ಈಗಲೇ ಚೆಕಪ್ ಮಾಡ್ತೀನಿ, ಎಷ್ಟು ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ ಎಂದರು. ಸರಿ ಎಂದು ನಿಧಾನವಾಗಿ ಎದ್ದು ಡಾಕ್ಟರನ್ನೇ ಹಿಂಬಾಲಿಸಿ ಪಕ್ಕದ ಸ್ಕ್ಯಾನಿಂಗ್ ರೂಮಿಗೆ ಹೊರಟಳು. ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದವನ ಕಿವಿಗೂ ಕೂಡ ಅವಳು ತಾಯಿಯಾಗುತ್ತಿದ್ದಾಳೆ ಎನ್ನುವ ವಿಷಯ ಖುಷಿ ಕೊಟ್ಟಿತ್ತು. ಮನದಲ್ಲಿ ಹೇಳಿ ತೀರದ ಭಾವನೆ, ನಾನಪ್ಪ ಆಗ್ತಿದ್ದೀನಿ, ಫೈನಲಿ ನಾವು ಅಂದುಕೊಂಡಿದ್ದು ಆಯಿತು. ಹೇ ಮಾನು, ನೀನೆಷ್ಟೆಲ್ಲ ಅವಮಾನ ಮಾಡಿದೆ, ಎಷ್ಟೆಲ್ಲ ಮೋಸ ಮಾಡಿದೆ, ಅದನ್ಯಾವುದು ನಾನು ಮರ್ತಿಲ್ಲ. ಆದರೆ ಇವತ್ತು ನಿನ್ನ ಒಡಲಲ್ಲಿ ನನ್ನ ಮಗು ಎಂದವನ ಖುಷಿ ದುಪ್ಪಟ್ಟಾಗಿತ್ತು. ಇನ್ನು ಇವನು ಸ್ಕ್ಯಾನಿಂಗ್ ರೂಮಲ್ಲಿ ಎಂಟ್ರಿ ಕೊಟ್ಟು ಮರೆಯಲ್ಲೇ ನಿಂತಿದ್ದ. ಡಾಕ್ಟರ್ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಸೀರೆ ನೆರಿಗೆನ ಮೇಲೆ ಮಾಡಿ ಎಂದ ತಕ್ಷಣ ಡಾಕ್ಟರ್ ಹೇಳಿದ ಹಾಗೆ ಮಾಡಿದಳು. ಅವರು ಜೆಲ್ ಅಪ್ಲೈ ಮಾಡಿದರು. ಈಗ ಮಗುವನ್ನು ಪರೀಕ್ಷಿಸುತ್ತಾ ಅಲ್ಟ್ರಾಸೌಂಡ್ ಮೂಲಕ ಮಗುವನ್ನು ಅವಳಿಗೆ ತೋರಿಸಿದರು. 5 ವೀಕ್ ಪ್ರೆಗ್ನೆಂಟ್ ಆದ ಕಾರಣ ಮಗು ಇನ್ನೂ ಪುಟ್ಟದಾಗಿತ್ತು. ಅದನ್ನು ನೋಡಿದವಳ ಕಣ್ಣಲ್ಲಿ ಖುಷಿಯ ಕಣ್ಣೀರು, ನಾನು ತಾಯಿ ಆಗ್ತಾ ಇದ್ದೀನಿ ಎಂದು. ಇನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದವನ ಕಣ್ಣಲ್ಲೂ ಕೂಡ ನಿಜಕ್ಕೂ ಕಣ್ಣೀರು ಜಾರಿತು. ಡಾಕ್ಟರ್ ಅವಳನ್ನು ನೋಡುತ್ತಾ, ಮಾನ್ವಿತಾ, ನೀವೀಗ 5 ವೀಕ್ ಪ್ರೆಗ್ನೆಂಟ್, ಇನ್ಮೇಲೆ ನಿಮ್ಮನ್ನು ನೀವು ಹುಷಾರಾಗಿ ನೋಡಿಕೊಳ್ಳಿ ಎನ್ನುತ್ತಾ ಸ್ಕ್ಯಾನಿಂಗ್ ಮುಗಿಸಿದರು. ಮರೆಯಲ್ಲಿ ನೋಡಿದರೆ ಅವನು ಕಣ್ಣು ಮಿಟಕಿಸಿದ್ದ. ನಂತರ ಅವಳಿಗೆ ಡಾಕ್ಟರ್ ಮೆಲ್ಲ ಅವಳ ಕೈ ಹಿಡಿದು ಒಂದು ಇಂಜೆಕ್ಷನ್ ನೀಡಿದರು. ಅಷ್ಟೇ, ಅವಳು ಆಗ ನಿದ್ದೆಗೆ ಜಾರಿದ್ದಳು. ಅವನು ಆ ಮರೆಯಿಂದ ಆಚೆ ಬಂದು ಥ್ಯಾಂಕ್ ಯು ಎನ್ನುತ್ತಾ ಇನ್ನೊಮ್ಮೆ ಸ್ಕ್ಯಾನಿಂಗಲ್ಲಿ ಮಗುವನ್ನು ತೋರಿಸಲು ಹೇಳಿದ. ಅವನು ಹೇಳಿದ ಹಾಗೆ ಮಗುವನ್ನು ತೋರಿಸಿದರು. ಓಕೆ ಡಾಕ್ಟರ್, ಒಂದು 10 ಮಿನಿಟ್ಸ್ ನೀವು ಆಚೆ ಇರೋಕ್ಕಾಗುತ್ತಾ ಎಂದು ಗಂಭೀರವಾಗಿಯೇ ಮಾತನಾಡಿದ. ಓಕೆ ಮಿಸ್ಟರ್, ನೀವು ರಾಯ್ ಫ್ಯಾಮಿಲಿ ಅಂದ ಕಾರಣಕ್ಕೆ ನಾನು ಇದಕ್ಕೆಲ್ಲ ಒಪ್ಪಿಕೊಂಡಿರೋದು. ಸ್ವಲ್ಪ ಬೇಗ ಎಂದವರು ಆಚೆ ಹೊರಟರು. ಇವನು ಅವಳ ಪಕ್ಕ ಕುಳಿತುಕೊಳ್ಳುತ್ತಾ ಅವಳ ಸೀರೆಯ ಸೆರಗು ಸರಿಸಿ ಅವಳ ಹೊಟ್ಟೆಯ ಮೇಲೆ ಕೈ ಆಡಿಸುತ್ತಾ, ನಮ್ಮ ಪಾಪು ಮಾನು, ನಾವಿಬ್ಬರು ಅಪ್ಪ ಅಮ್ಮ ಆಗ್ತಿದ್ದೀವಿ. ಫೈನಲಿ 2 ತಿಂಗಳಿಂದ ನಾವು ಕಾಯುತ್ತಿದ್ದ ದಿನ ಇವತ್ತು ಬಂತು ಎಂದು ಬಾಗಿ ಅವಳ ಒಡಲಿಗೆ ಮುತ್ತು ಕೊಟ್ಟು ವೆಲ್ಕಮ್ ಮೈ ಬೇಬಿ ಎಂದ. ನಂತರ ಅವಳ ಮುಖ ದಿಟ್ಟಿಸಿ, ಬೇಡದಿರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ತಿದ್ಯಾ, ಆದರೆ ಇನ್ನು ಮುಂದೆ ಹಾಗಲ್ಲ, ನಿನ್ನ ಹೇಗೆ ನೋಡ್ಕೋಬೇಕು, ಎಲ್ಲಿಟ್ಟು ನೋಡ್ಕೋಬೇಕು ಅನ್ನೋದು ಚೆನ್ನಾಗೊತ್ತು. ನಿನ್ನ ಹೊಟ್ಟೆಯಲ್ಲಿ ಈಗ ಬೆಳೀತಾ ಇರೋದು ರಾಯ್ ಕುಟುಂಬದ ಕುಡಿ ಎಂದವನು ಮತ್ತೊಮ್ಮೆ ಅವಳ ಒಡಲಿಗೆ ಮುತ್ತು ಕೊಟ್ಟು ಅವಳ ಕೆನ್ನೆ ತಟ್ಟುತ್ತಾ ಅಲ್ಲಿಂದ ಆಚೆ ಬಂದವನು ಅಜ್ಜಿ ತೇಜಸ್ವಿನಿ ಅವರಿಗೆ ಕಾಲ್ ಮಾಡಿದ. ಅಜ್ಜಿ ಎಂದ ದೊಡ್ಡ ಮೊಮ್ಮಗನ ಧ್ವನಿಯಲ್ಲಿದ್ದ ಸಂತೋಷವನ್ನು ಗಮನಿಸಿ ಹೇಳು ಎಂದರು. ಅಜ್ಜಿ, ಅದು ಮಾನ್ವಿತಾ ಪ್ರೆಗ್ನೆಂಟ್, 5 ವೀಕ್ ಆಗಿದೆ, ಈಗ ತಾನೇ ಕನ್ಫರ್ಮ್ ಆಯಿತು ಎಂದ. ಈ ವಿಷಯ ಕೇಳಿದ ಅವರಿಗೆ ಖುಷಿ ಎನ್ನುವುದು ದುಪ್ಪಟ್ಟಾಗಿತ್ತು. ಎಂಥ ಒಳ್ಳೆ ಸುದ್ದಿ ಹೇಳಿದೆ ನೀನು, ಇನ್ನು ಅವಳನ್ನು ಅಲ್ಲಿರಿಸೋದು ಬೇಡ, ಇಲ್ಲಿ ಕರ್ಕೊಂಡು ಬಂದುಬಿಡು ಎಂದರು. ಇಲ್ಲ ಅಜ್ಜಿ, ಇನ್ನೂ 1 ವಾರ ಆಗೋದಿಲ್ಲ, ಇಲ್ಲಿ ಅವಳಿಗೆ ಕೆಲವು ಸತ್ಯ ತಿಳಿಯಬೇಕು. ಅದೂ ಅಲ್ಲದೆ ಶ್ರೇಯಾ ಬಗ್ಗೆ ಕೂಡ ಇನ್ನು ಏನೂ ಕನ್ಫರ್ಮ್ ಆಗಿಲ್ಲ. ಅವಳದ್ದು ಕೂಡ ಏನಾದರೂ ಗೊತ್ತಾದರೆ ಒಟ್ಟಿಗೆ ಇಬ್ಬರನ್ನು ಕರೆದುಕೊಂಡು ಬರ್ತೀವಿ ಎಂದ. ಹುಷಾರು ಮೊಮ್ಮಗನೇ, ಸತ್ಯ ಗೊತ್ತಾದಾಗ ಈ ಇಬ್ಬರು ಹುಡುಗಿಯರಿಗೆ ಶಾಕ್ ಆದರೆ ಕಷ್ಟ. ಇದರಿಂದ ನನ್ನ ಮರಿ ಮೊಮ್ಮಕ್ಕಳಿಗೆ ಮಾತ್ರ ಏನೂ ಆಗಬಾರದು ಎಂದರು. ಏನೂ ಆಗೋದಿಲ್ಲ ಅಜ್ಜಿ, ಇವರನ್ನು ಹೇಗೆ ನೋಡ್ಕೋಬೇಕು, ಇಲ್ಲಿಂದ ಹೇಗೆ ಅಲ್ಲಿಗೆ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.
ಇನ್ನೊಂದು ವಾರ ನಾವಿಬ್ಬರು ಬರೋದಿಲ್ಲ. ನೀವು ಹುಷಾರು. ಈ ವಿಷಯ ಡ್ಯಾಡಿ ಮತ್ತು ಮಮ್ಮಿಗೆ ತಿಳಿಸಿ ಎಂದವನು ಕಾಲ್ ಕಟ್ ಮಾಡಿ ತಮ್ಮನಿಗೂ ಕೂಡ ತಾನು ತಂದೆಯಾಗುತ್ತಿರುವ ವಿಷಯ ಮುಟ್ಟಿಸಿದ. ಈಗ ತಮ್ಮನ ಮನದಲ್ಲೂ ಕೂಡ ಶ್ರೇಯ ಬಗ್ಗೆ ಯೋಚನೆ ಮೂಡಿತ್ತು. ಕತೆ ಹೇಗೆ ಬರುತ್ತಿದೆ ಅಭಿಪ್ರಾಯ ತಿಳಿಸಿ. ಹಾಗೆ ವಿಮರ್ಶೆ ಮಾಡುತ್ತಿರುವ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇಂತಿ ನಿಮ್ಮ ಪವಿತ್ರ. ಕತೆ ಮುಂದುವರೆಯುವುದು.